ಹಲೋ ಗಾಯ್ಸ್, ಇದು ಯುದ್ಧ ಸ್ಟಾರ್ಟ್ ಆಗಿ 32nd ಡೇ. ಆದರೂ ಯುದ್ಧ ನಿಲ್ಲೋದು ಏನೂ ಲಕ್ಷಣ ಕಾಣ್ತಾ ಇಲ್ಲ. ಈಗ ಏನಾಗಿದೆ ಅಂದರೆ ಅಮೆರಿಕದು ಆರ್ಥಿಕ ಸ್ಥಿತಿ ಭಾಳ ಗಂಭೀರ ಆಗಿದೆ. ಅದು ಗಲ್ಫ್ ರಾಷ್ಟ್ರಗಳಿಗೆ ಸಹಾಯ ಕೇಳಬೇಕಂತ ಹೇಳಿ ಮಾಡ್ತಾ ಇದೆ. ಅವ್ರದ್ದು ಈ ಗಲ್ಫ್ ರಾಷ್ಟ್ರಗಳಿಗೆ ಕೇಳಬೇಕಂತ ಹೇಳಿ ಇದು ಮಾಡ್ತಾ ಇದೆ. ಅವ್ರದ್ದು ಅಮೆರಿಕ ಒಳಗೆ ಅವ್ರದ್ದು ಸಿಟಿಸನ್ಸೇ, ಅಮೆರಿಕನ್ ಸಿವಿಲಿಯನ್ಸು ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಇದು ಎದಕ್ಕೆ ಬೇಕು ಯುದ್ಧ ಅಂಥೇಳಿ. ಎಕನಾಮಿಕಲಿ ಭಾಳ ಇದಾಗಿದೆ ಗೈಸ್ ಇದರಲ್ಲಿಂತ. ಅವ್ರದ್ದು ದೇಶ ಇದು ಆಗ್ತಾ ಇದೆ. ಅವ್ರದ್ದು ಎಷ್ಟೋ ಫೈಟರ್ ಪ್ಲೇನ್ಸು ಅವು ಎಲ್ಲ ಲಾಸ್ ಆಗಿದ್ದಾವೆ. ಅದರ್ಲಿಂತ ಅದು ಕೆಡಲಾರ್ದೆ, ಅದು ಏನೋ ಅಂತಾರಲ್ಲ, ಮಂಗ್ಯ ಕೆಡಲಾರ್ದೆ ಮರ ಎಲ್ಲ ಕೆಡ್ಸಿತ್ತಂಥೇಳಿ ಈ ಉಳ್ಕಿದ ಎಲ್ಲ ನಮ್ಮದು ಕಂಟ್ರೀಸಿಗೂ ಇದ್ರದ್ದು ಎಫೆಕ್ಟ್ ಆಗ್ತಾ ಇದೆ, ಎಕನಾಮಿಕಲಿ ಎಫೆಕ್ಟ್ ಆಗ್ತಾ ಇದೆ ಇದು. ಆಮೇಲೆ ಅವ್ರು ಆದಷ್ಟು ಯುದ್ಧ ನಿಲ್ಲಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಗೈಸ್ ಅಮೇರಿಕನ್ಸು. ಅವ್ರು 15 ಷರತ್ತುಗಳನ್ನು ಹಾಕಿದ್ದಾರೆ ಇರಾನ್ ಮೇಲೆ. ಹೋಲಿ 15 ಷರ್ತಲ್ಲ, ಕಡಿ ಎಷ್ಟು ಷರ್ತಾವ ಅಷ್ಟನ್ನ ಒಪ್ಕೋಲಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಕೇಳ್ತಾ ಇಲ್ಲ ಗೈಸ್. ಇರಾನು ಹಾರ್ಮೋಜ್ ಜಲಸಂಧಿಯೇ ಬೇಡ ನಮ್ಗೆ, ಆದ್ರೂ ಯುದ್ಧ ನಿಲ್ಲಿಸ್ರಿ ಅಂತ ಹೇಳಿ ಅಮೆರಿಕ ಟ್ರೈ ಮಾಡ್ತಾ ಇದೆ. ಆದರೆ ಇವ್ರು ಇರಾನ್ ಕೇಳ್ತಾ ಇಲ್ಲ. ಈಗ ಅವರಿಗೆ ಈಗ ಯುದ್ಧದಲ್ಲಿ ಎಂಟರ್ ಆಗಿದ್ದಾರೆ ಗೈಸ್. ಈಗ ಹೊರಗೆ ಬರೋದು ಭಾಳ ಕಠಿಣ ಆಗಿದೆ ಅಮೆರಿಕನ್ಸಿಗೆ. ಒಂದು ಇಸ್ರೇಲ್ ಒತ್ತಡ ಹಾಕ್ತಾ ಇದೆ ಅವರಿಗೆ. ಆಮೇಲೆ ಇರಾನ್ದವರು ಎಲ್ಲ ಇವು ಗಲ್ಫ್ ಕಂಟ್ರೀಸ್ ಮೇಲೆ ಎಲ್ಲ ಆಯಿಲ್ ವೆಲ್ಸು, ಅವ್ರಿಗೆ ಅಮೆರಿಕನ್ ಏರ್ಬೇಸ್ ಏನಿದೆ ಅದ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ. ಈಗ ಅವರು UAE ಮತ್ತು ಆಮೇಲೆ ಸೌದಿದವರು ಇದು ಅವ್ರದ್ದೇನು ಪರಮಾಣಾಸ್ತ್ರ ಇವ್ರಿಗೆ ಇದು ಹತೋಟಿಯಲ್ಲಿ ಇಡಬೇಕಂತ ಹೇಳಿ ಅವರು ಅಮೆರಿಕನ್ಸ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಒತ್ತಡ ಹಾಕಿ ಇವ್ರ ಪರಮಾಣಾಸ್ತ್ರ ಇವ್ರ ಕಡೆ ಬಂತಂದ್ರೆ ನಮಗೆ ಮುಂದೆ ಭಾಳ ಡೇಂಜರ್ ಅಂಥೇಳಿ ಅವರಿಗೆ ಆದಷ್ಟು ಅಮೆರಿಕನ್ಸಿಗೆ ಇದು ಸಪೋರ್ಟ್ ಮಾಡ್ತಾ ಇದೆ. ಆದರೆ ಉಳ್ಕಿದ ಕಂಟ್ರೀಸ್ ಗಿತ್ತಾರ್ ಅವೆಲ್ಲ ಎಕನಾಮಿಕಲಿ ನಮ್ಗೆ ಲಾಸ್ ಆಗುತ್ತೆ. ಹರ್ಮೋಜ್ ಜಲಸಂಧಿ ಇದು ಎಕನಾಮಿಕಲಿ ಇದು ಲಾಸ್ ಆಗುತ್ತೆ ಅಂಥೇಳಿ ಅವರು ಇದು ಮಾಡ್ತಾ ಇದ್ದಾರೆ. ಹೀಗಾಗಿ ಇವು ಎರಡು ಗಲ್ಫ್ ಕಂಟ್ರೀಸ್ ಕಡೆ ಎರಡು ಭಿನ್ನಾಭಿಪ್ರಾಯ ಹುಟ್ಟಿದೆ ಗೈಸ್. ಈಗ ಒಬ್ಬರು ಅವ್ರಿಗೆ ಅಮೆರಿಕನ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಶಾಂತಿಯುತವಾಗಿ ಯುದ್ಧ ನಿಲ್ ಅಂಥೇಳಿ ಮಾಡ್ತಾ ಇದ್ದಾರೆ. ಇವು ಎರಡೂ ನಡ್ಬರ್ಕ ಈಗ ಭಾಳ ಇದು ಆಗಿದೆ, ಗೊಂದಲಮಯ ಇದು ವಾತಾವರಣ ಕ್ರಿಯೇಟ್ ಆಗಿದೆ ಗೈಸ್ ಈಗ. ಆಮೇಲೆ ಇದು ಇಸ್ರೇಲ್ ಕೇಳ್ತಾ ಇಲ್ಲ, ಅವರು ಯುದ್ಧ ಮಾಡ್ತಾ ಇದ್ದಾರೆ. ಇವರು ಈ ಯುದ್ಧಕ್ಕೆ ಪ್ರತೀಕಾರ ಇವರು ಮಾಡ್ತಾ ಇದ್ದಾರೆ ಇರಾನ್ದವರು. ಇವರು ಮಿಸೈಲ್ಸ್ಗಳು ಅದು ಟೆಲ್ ಅವಿವ್ ಮೇಲೆ ಇವತ್ತು ಮಿಸೈಲ್ಸ್ ಬಿಟ್ಟಿದ್ದಾರೆ. ಇವರು ಹಮಾಸು ಮತ್ತು ಆಮೇಲೆ ಲೆಬ್ನನು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇರಾನ್ದವ್ರಿಗೆ. ಸಪೋರ್ಟ್ ಮಾಡಿ ಅವರು ಮಿಸೈಲ್ಸನ್ನು ಬಿಟ್ಟಿದ್ದಾರೆ ಇದು ಇಸ್ರೇಲ್ ಮೇಲೆ. ಹೀಗಾಗಿ ಗೈಸ್ ಇದು ಯುದ್ಧ ನಿಲ್ಲೋದು ಲಕ್ಷಣ ಕಾಣ್ತಾ ಇಲ್ಲ. ಇದು ಭಾಳ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದು ಪರಿಸ್ಥಿತಿ ಬರುತ್ತೆ ಅಂತ ಅನಿಸುತ್ತೆ ಗೈಸ್. ಇದು ಈಗಾಗಲೇ ಅವ್ರದ್ದು 30,000 ಅಮೆರಿಕನ್ಸ್ ಗ್ರೌಂಡ್ ಫೋರ್ಸ್ ಕಳಿಸಿದ್ದಾರೆ ಅಮೆರಿಕನ್ಸ್ದವರು. ಅವ್ರ ಮೇಲೆ ಒತ್ತಡ ಹಾಕ್ಬೇಕಂತ ಇರಾನ್ದವ್ರ ಮೇಲೆ. ಅವ್ರು 15 ಕಂಡೀಷನ್ ಬಿಟ್ಟು ಕೆಲವೊಂದು ಕಂಡೀಷನ್ ಅಷ್ಟೇ ಅದನ್ನು ಒಪ್ಪಲಿ ಅಂಥೇಳಿ ಅವ್ರದ್ದು ಆದ್ರೆ ಅವ್ರು ಒಪ್ತಾ ಇಲ್ಲ ಗೈಸ್ ಇರಾನ್ದವರು. ಹೀಗಾಗಿ ಇವರು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಗೈಸ್ ಅಮೆರಿಕನ್ಸು. ಈಗ ಅವ್ರಿಗೆ ಯಾಕನ ಹೋದಿವಪ್ಪ ಈ ಯುದ್ಧಕ್ಕೆ, ಇಸ್ರೇಲ್ ಮಾತು ಕೇಳಿ ನಾವು ಹೋದಿವಿ ಅನ್ಸಕತ್ತದ. ಅವರು ಟ್ರಂಪ್ ಭಾಳ ಇದು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಯುದ್ಧ ನಿಲ್ಲಿಸ್ಬೇಕಂತ ಹೇಳಿ ಇದು ಮಾಡೋದು. ಆಮೇಲೆ ಸೀಸ್ ಫೈರ್ ಮಾಡಿದ್ರು, ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ರು. ಅವ್ರು ಇರಾನ್ದವರು ಕೇಳ್ತಾ ಇಲ್ಲ, ಸ್ವಲ್ಪ ಪ್ರತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ. ಅವ್ರದ್ದು ಈಗ ಇವತ್ತು 32nd ಡೇ. ಇವತ್ತು ಕುವೈಟ್ ಶಿಪ್ ಮೇಲೆ ದಾಳಿ ಮಾಡಿದ್ದಾರೆ ಗೈಸ್ ಇರಾನ್ದವರು. ಆ ಪೂರಾ ಶಿಪ್ ಆಯಿಲ್ ಇದು ಇತ್ತು, ಅದ್ರ ಫುಲ್ಲು ಸುಟ್ಟು ಹೋಗಿದೆ ಶಿಪ್ಪು. ಅವರು ಈಗ ಎಕನಾಮಿಕಲಿ ಇದು ಮಾಡ್ತಾ ಇದ್ದಾರೆ, ಭಾಳ ಆಯಿಲ್ ವೆಲ್ಸ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಕೆಲವೊಂದು ರಷ್ಯನ್ಸ್ ಆಗಲಿ ಚೈನಾ ಆಗಲಿ ಅವ್ರು ಏನು ತೆಗೆ ಕೆಡ್ಸ್ಕೊತಾ ಇಲ್ಲ ಗೈಸ್. ರಷ್ಯನ್ಸ್ದವರು ಆದಷ್ಟು ಅವರಿಗೆ ಇದು ಯುದ್ಧ ಎಕ್ಸ್ಟೆಂಡ್ ಆದರೆ, ಯುದ್ಧ ಮುಂದುವರೆದ್ರೆ ಅವರಿಗೆ ಪ್ರಾಫಿಟ್ ಅಂಥೇಳಿ ಅವರು ಇದು ಮಾಡ್ತಾ ಇದ್ದಾರೆ ಗೈಸ್ ರಷ್ಯನ್ಸ್ದವರು. ಯಾಕಂದರೆ ಆಯಿಲು
ಆಯಿಲ್ ಅವರಿಗೆ ಎಲ್ಲ ಇಲ್ಲಿಂದ ಆಯಿಲ್ ಸಪ್ಲೈ ಕಮ್ಮಾದರೆ ಅವ್ರ ಕಂಟ್ರಿಯಿಂದ ಆಯಿಲ್ ತೊಗೋಬೇಕಾಗೋದು ಇದು ಬರುತ್ತೆ, ಸಮ್ಮಿಷ ಬರುತ್ತೆ ಅಂತ ಹೇಳಿ ಅವರು ಇದು ಆದಷ್ಟು ಎಕ್ಸ್ಟೆಂಡ್ ಆದರೆ ಅವರಿಗೆ ಪ್ರಾಫಿಟ್. ಅದ್ರ ಸಂಬಂಧ ಅವರು ಇದರಲ್ಲೇ ಬರ್ತಾ ಇಲ್ಲ, ಇದಕ್ಕೆ ವಾರ ನಡುವೆ ಇದು ಬರ್ತಾ ಇಲ್ಲ. ಆಮೇಲೆ ಚೈನಾನು ತಲೆ ಹಾಕ್ತಾ ಇಲ್ಲ ಗೈಸ್. ಇದು ನ್ಯಾಟೋದವರು ಯಾರು, ಇವು ನ್ಯಾಟೋ ಕಂಟ್ರೀಸ್ ಯಾವ ತಲೆ ಹಾಕ್ತಾ ಇಲ್ಲ ಯುದ್ಧದಲ್ಲಿ. ಈಗ ದೊಡ್ಡಣ್ಣ ಅನ್ಸ್ಕೊಂಡು ಅಮೆರಿಕ ದೊಡ್ಡಣ್ಣ ಅನ್ಸ್ಕೊಂಡು ಈಗ ಇಷ್ಟು ಪರಿಸ್ಥಿತಿಗೆ ಬಂದಿದೆ ಅಂದರೆ ಅವ್ರದ್ದು ಎಕನಾಮಿಕಲಿ ಅವ್ರು ಭಾಳ ವೀಕ್ ಆಗ್ತಾ ಇದ್ದಾರೆ ಗೈಸ್. ಅವರು ಅತ್ಯಾಧುನಿಕ ಫೈಟರ್ ಪ್ಲೇನ್ಸ್ ಎಲ್ಲ ಬಿದ್ದಿವೆ ಗೈಸ್. ಇರಾನಲ್ಲಿ ಇರಾನ್ದವ್ರು ಹೊಡೆದಾಕಿದ್ದಾರೆ. ಆಮೇಲೆ ಈಗ ಗ್ರೌಂಡ್ ಫೋರ್ಸ್ ಕಳಿಸಿ ಅವರು ಸಿವಿಲಿಯನ್ಸ್ನು ಲಾಸ್ ಆಗ್ತಾರೆ ಗೈಸ್ ಅಂತ ಅದೂ ಇದೆ ಅವರಿಗೆ. ಆದರೆ ಇವರು ಇರಾನ್ದವ್ರು ಕೇಳ್ತಾ ಇಲ್ಲ ಗೈಸ್. ಅವರು ಏನು ಬಂದ್ರೂ ನಾವು ಯುದ್ಧ ನಿಲ್ಸಂಗಿಲ್ಲ ಅಂಥೇಳಿ ಇದು ಮಾಡ್ತಾ ಇದ್ದಾರೆ ಗೈಸ್. ಇದು ಎಲ್ಲಿ ಮಟ್ಟ ಹೋಗ್ತದ ಅಂತಂದ್ರೆ ನಾಳೆ ನಮಗೆ ಹಿಂಗೆ ಪರಿಸ್ಥಿತಿ ಬರಬಾರ್ದು. ಏನು ನಮ್ಮದು ಆಯಿಲು ಭಾಳ ಇದರಲ್ಲಿಂತ ಆಯಿಲ್ ಡೆಫಿಸಿಟ್ ಏನೋ ಆಗಂಗಿಲ್ಲ ಗೈಸ್. ನಮಗೆ ಆಯಿಲ್ ಸಿಗುತ್ತೆ, ಆದರೆ ಗಲ್ಫ್ ಕಂಟ್ರೀಸ್ ಕಡೆಯಿಂದ ಸಿಗಂಗಿಲ್ಲ. ತೊಗೊಂಡ್ರೆ ನಾವು ರಷ್ಯಾ ಕಡೆಯಿಂದ ತೊಗೋಬೇಕು ಆಯಿಲು. ರಷ್ಯಾ ಕಡೆಯಿಂದ ತೊಗೊಂಡ್ರೆ ಅವರು, ಯಾಕಂದರೆ ರಷ್ಯಾ ನಮ್ಗೆ ದೂರ ಆಗುತ್ತೆ, ಇದು ಗಲ್ಫ್ ಏನಾಗುತ್ತೆ ಸಮೀಪ ಆಗುತ್ತೆ. ಅಲ್ಲಿಂದ ತೊಗೊಂಡ್ರೆ ನಮಗೆ ಆಟೋಮೆಟಿಕಲಿ ನಮ್ಮ ಎಕನಾಮಿಕಲ್ ಕ್ರೈಸಸ್ ಭಾಳ ಹೈ ಆಗುತ್ತೆ ಗೈಸ್. ಅವರಿಗೆ ಪರ್ ಲೀಟ್ರಿಗೆ ಮತ್ತೆ ಎಕ್ಸ್ಟ್ರಾ ಹೈಕ್ ಮಾಡಿ ಅವರು ಅಲ್ಲಿಂದ ತೊಗೋಬೇಕಾಗ್ತದೆ ಗೈಸ್ ರಷ್ಯಾ ಕಡೆಯಿಂದ. ಅವರು ರಷ್ಯಾದ ಇದೇ ನಿರೀಕ್ಷೆ ಮಾಡ್ಲಾಕತ್ತಿದ್ದಾರೆ. ನಾವು ಅವ್ರದ್ದೆಲ್ಲ ಆಯಿಲ್ ವೆಲ್ಸ್ ನಾಶ ಆದ್ರೆ ನಮ್ಮ ಕಡೆಯಿಂದ ಎಲ್ಲ ಆಯಿಲ್ಸ್ ಹೋಲಿ ಎಕ್ಸ್ಪೋರ್ಟ್ ಮಾಡ್ಬೇಕಂತೇಳಿ ಅವ್ರದ್ದು ತಲೆಗಿದೆ ಗೈಸ್. ಹೀಗಾಗಿ ಅವ್ರು ರಷ್ಯಾದವ್ರು ಇದ್ರನ್ಯಾಗ ಇಂಟರ್ಫಿಯರ್ ಆಗ್ತಾ ಇಲ್ಲ ಗೈಸ್ ಅವರು. ಅದ್ರ ಸಂಬಂಧ 30 ಸೆಕೆಂಡೇ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಗೈಸ್. ಇವತ್ತು ನಿಮಗೆ ನಾನು ಆದಷ್ಟು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ ಗೈಸ್, ನನ್ನ ಚಾನಲ್ಸ್ ನೋಡಿ, ನೀವು ನೋಡಿ ಲೈಕ್ ಮಾಡಿರಿ ಗೈಸ್. ಚಾನಲ್ಸ್ ನೋಡಿ ಲೈಕ್ ಮಾಡೋದು ಅಷ್ಟೇ. ಇಂಥ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನಿಮಗೆ, ಡೇ ಟು ಡೇ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಗೈಸ್. ಮತ್ತು ಇಷ್ಟೊಂದು ನಾನು ಇವತ್ತಿಂದು ಅಪ್ಡೇಟ್ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಗುಡ್ ಬಾಯ್.